ದೇವ್ರು ಏನಾದ್ರೂ ಡಿಸೈಡ್ ಮಾಡ್ಬಿಟ್ಟ ಇವನನ್ನ ನಾನು ಏನಾದ್ರು ಸಾಧನೆ ಮಾಡಿಸ್ಲೇಬೇಕು ಇವನ್ ಕಡೆಯಿಂದ ಅಂತಂದ್ರೆ ಫಸ್ಟ್ ಪ್ರಾಬ್ಲಮ್ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ ಸರ್. ಹೆಂಗಾದ್ರೂ ಅದು ನಿಮ್ ಲೈಫಲ್ಲಿ ಪ್ರಾಬ್ಲಮ್ ಬರಕ್ ಸ್ಟಾರ್ಟ್ ಆಗುತ್ತೆ ಸರ್. ಸರಿ, ನೋಡ್ತಾ ಇರೋರು ಅದನ್ನೇ ಹೇಳ್ಬೋದಂತೀರಾ ಸರ್? ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅದೇನೋ ಮುಂದೆ ಹೌದು, ನಿಮ್ಮ ಲೈಫ್ ಅಲ್ಲಿ ಏನೇ ಆಗ್ತಿದೆ ಅಂದ್ರೆ ಅದ್ರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ ಸರ್. ಆದ್ರೆ ತಪ್ಪೇನ್ ಮಾಡ್ತಾರೆ ಗೊತ್ತಾ ಸರ್, ಅಂತ ಪ್ರಾಬ್ಲಮ್ಸ್ ಬಂದಾಗ ಅವ್ರ ಗೋಲ್ ಏನಿರುತ್ತಲ್ಲ ಅದನ್ನ ಬಿಟ್ಟು ಈ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ನನ್ನ ಲೈಫಲ್ಲಿ ಹೀಗಾಯ್ತು ಅದನ್ನೇ ಹೇಳ್ತಿರ್ತಾರೆ ಸರ್. ಪದೇ ಪದೇ ನೀವು ಯಾವಾಗ ನಿಮ್ ಲೈಫಲ್ಲಿ ನೆಗೆಟಿವ್ ಆಗ್ತಿದೆ, ನಿಮ್ಮ ಲಕ್ ಸರಿ ಇಲ್ಲ, ಹಣೆ ಬರ ಸರಿ ಇಲ್ಲ, ಎಲ್ಲಾ ಪ್ರಾಬ್ಲಮ್ಸ್ ನನಗೆ ಬರ್ತಾ ಇದೆ ಅಂತ ನೀವು ಪದೇ ಪದೇ ಅದನ್ನೇ ಹೇಳಿದ್ರೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಮುಂದೆ ಅದೇ ನಿಮ್ಮ ಲೈಫಲ್ಲಿ ಆಗಕ್ ಸ್ಟಾರ್ಟ್ ಆಗುತ್ತೆ ಸರ್. ಅದ್ರ ಬದಲು ಏನೋ ಆಗ್ತಿದೆ ಅಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ, ನಾನು ನನ್ನ ಕೆಲಸ ಮಾಡ್ಬೇಕು ಅಂತ ನೀವು ನಿಮ್ ಕೆಲಸದ ಕಡೆ ಅಷ್ಟೇ ಗಮನ ಕೊಟ್ರೆ ಸರ್ ಒಂದು ದಿನ ನಿಮ್ಗೆ ಸಕ್ಸಸ್ ಗ್ಯಾರಂಟಿ. ಆದ್ರೆ ನೀವೇ ಹೇಳಿ ಸರ್, ಪ್ರಾಬ್ಲಮ್ಸ್ ಬಂದಾಗ ನಮ್ಮ ಫೋಕಸ್ ಯಾವ ಕಡೆ ಇರುತ್ತೆ ಸರ್? ನಮ್ ಗುರಿ ಕಡೆ ಇರುತ್ತಾ, ಪ್ರಾಬ್ಲಮ್ಸ್ ಕಡೆ ಇರುತ್ತಾ ಸರ್? ಪ್ರಾಬ್ಲಮ್ಸ್ ಕಡೆನೇ ಇರುತ್ತೆ ಸರ್. ಪ್ರಾಬ್ಲಮ್ಸ್ ಇನ್ನೂ ದೊಡ್ಡದಾಗುತ್ತೆ ಸರ್. ನಾವು ಗುರಿ ಹತ್ರ ಇದ್ವಲ್ಲ ಸರ್, ಗುರಿಯಿಂದ ದೂರ ಆಗ್ತಾ ಹೋಗ್ತೀವಿ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು, ಪ್ರಾಬ್ಲಮ್ಸ್ ಬರುತ್ತೆ, ಎಲ್ಲರ ಲೈಫಲ್ಲಿ ಬರುತ್ತೆ ಸರ್, ಎಲ್ಲರ ಲೈಫಲ್ಲೂ ಬಂದೇ ಬರುತ್ತೆ. वासुदेव कृष्ण नाम है मेरा।